ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಂಥ ಕಠಿಣವಾದ ಕೆಲಸ ಇದ್ರು ಅದು ಹೂ ಎತ್ತೋ ರೀತಿಲಿ ರಾಯರು ನಿಮಗೆ ಅನುಗ್ರಹ ಮಾಡಿಕೊಡ್ತಾರೆ. ತುಂಬಾ ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ, ತುಂಬಾ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ, ಇಲ್ಲ ನೀವು ಶುರು ಮಾಡಿರೋ ಕೆಲಸ ಅದು ಅರ್ಧದಲ್ಲೇ ನಿಂತಿದೆ ಅಂತ ಅಂದ್ರೆ ಈ ಒಂದು ಪ್ರಯತ್ನವನ್ನ ಖಂಡಿತವಾಗ್ಲೂ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಿಸುವ ಒಂದು ವ್ರತ ಇದು. ತುಂಬಾನೇ ಸರಳವಾದಂತಹ ವ್ರತ ಇದು. ನೀವು ಪ್ರತಿನಿತ್ಯ ಒಂದು ಪುಸ್ತಕದಲ್ಲಿ ಬರಿಬೇಕು. ಅಂದ್ರೆ ನಿಮ್ಗೆ ಇವಾಗ ಕಾಣಿಸ್ತಾ ಇರ್ಬೋದು, ಇದು ನಾನು ಕಾಮಧೇನು ಕ್ಷೇತ್ರದಿಂದ ತಂದಿರುವಂತ ಪುಸ್ತಕ. ಇದು ನಾನು ಬರೆಯುವಂತ ಪುಸ್ತಕ, ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಇದೇ ಪುಸ್ತಕದಲ್ಲಿ ಬರಿಬೇಕು ಅಂತ ಏನೂ ಇಲ್ಲ. ನೀವು ಒಂದು ಹೊಸ ಬುಕ್ನ ತಗೊಂಡ್ಬಿಟ್ಟು ನೀವು ಬರೆಯೋದಕ್ಕೆ ಶುರು ಮಾಡ್ಕೋಬಹುದು. ಗುರುವಾರ ಶುರು ಮಾಡಬೇಕು. ಇದನ್ನ ರಾಯರ ಮುಂದೆ ಇಟ್ಬಿಟ್ಟು ಆ ಒಂದು ಪುಸ್ತಕನ ಇಟ್ಬಿಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಂಕಲ್ಪವನ್ನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆಯಲ್ಲ ಆ ಕೋರಿಕೆನ ಹೇಳ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಆ ರೀತಿಯಾಗಿ ಸಂಕಲ್ಪವನ್ನ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಆ ಕೋರಿಕೆನ ಹೇಳ್ಕೊಂಡು ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಪ್ರತಿನಿತ್ಯವಾಗಿ ಈ ಒಂದು ಪುಸ್ತಕದಲ್ಲಿ ನೀವು 108 ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರಿತಾ ಹೋಗ್ಬೇಕು. ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಸಲ ಬರಿಬೇಕು. 48 ದಿನ ಬರಿಬೇಕು. 48 ದಿನ ಆದ್ಮೇಲೆ ಈ ಪುಸ್ತಕವನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ ನೀವು ಮನೆಯಲ್ಲಿ ಬೇಕಾದ್ರೂ ಒಂದು ಕೆಂಪು ಬಟ್ಟೆನಲ್ಲಿ ಕಟ್ಟಿಟ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬಹುದು, ಅಥವಾ ನಿಮ್ಮ ಬೀರುನಲ್ಲಿ ಕೂಡ ಇಟ್ಕೋಬಹುದು. ಈ ರೀತಿಯಾಗಿ 48 ದಿನಗಳ ಕಾಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಈ ಒಂದು ಪುಸ್ತಕದಲ್ಲಿ ಬರಿಬೇಕು. ಈ 48 ದಿನ ಈ ಪುಸ್ತಕನ ಮುಗಿಸೋ ಅಷ್ಟರಲ್ಲಿ ನಿಮ್ಮ ಬೇಡಿಕೆ ಏನಿದೆ ಅದು ನೆರವೇರ್ತಾ ಬರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಇಷ್ಟಾರ್ಥಗಳು ಕೇಳುವಾಗ ಮನೆ ತಗೋಬೇಕು, ಸೈಟ್ ತಗೋಬೇಕು, ಈ ತರ ಎಲ್ಲ ಕೇಳ್ತಾ ಇರ್ತಾರೆ. ಈ ತರ ಕೇಳ್ಕೊಂಡು ನಮ್ಗೆ 48 ದಿನದಲ್ಲಿ ಆಗ್ಬೇಕು ಅಂತ ಅಂದ್ರೆ ನಿಮ್ಮ ಪ್ರಯತ್ನ ಕೂಡ ಇದ್ರೆ ಖಂಡಿತ ಆಗೇ ಆಗುತ್ತೆ. ನಿಮ್ಮ ಹತ್ರ ದುಡ್ಡಿದ್ದು ಸೈಟ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅಥವಾ ಲೋನ್ ಅಪ್ಲೈ ಮಾಡೋದಕ್ಕೆ ಓಡಾಡ್ತಾ ಇದೀವಿ, ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅದು ನಡೆಯುತ್ತೆ. ಆದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ಮನೆ ಕಟ್ಟಬೇಕು, ಸೈಟ್ ತಗೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ 48 ದಿನದಲ್ಲಿ ಸಾಧ್ಯ ಆಗೋದಿಲ್ಲ. ನಿಮ್ಮ ಪ್ರಯತ್ನ ಕೂಡ ಅದರಲ್ಲಿ ಇರಬೇಕಾಗುತ್ತೆ. ಕೇಳ್ಕೊಳ್ಳೋಕೆ ಮುಂಚೆ ಯಾವುದು ನಡೆಯುತ್ತೆ ನಡೆಯುವಂಥದ್ದನ್ನ ನೀವು ಕೇಳ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ತುಂಬಾ ಜನ ಈ ಥರ ತಪ್ಪನ್ನ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ನಿಮ್ಮ ಇಷ್ಟಾರ್ಥವನ್ನ ಹೇಳ್ಕೊಳ್ಳಿ ಸಂತಾನ ಫಲಕ್ಕಾಗಿ. ಮತ್ತೆ ನಿಮಗೆ ಯಾವುದು ಏನು ಕೆಲಸ ಆಗಬೇಕೋ ಆ ಕೆಲಸನ ಹೇಳ್ಕೊಳ್ಳಿ. ಇದಂತೂ ಒಂದು ಖಂಡಿತ ಒಂದು ಸಂಕಲ್ಪ ಮಾಡ್ತಿರಲ್ವಾ, ಇದು ನಿಮಗೆ 3 ತಿಂಗಳು ಒಳಗಡೆ ನಡೆಯುತ್ತೆ. ಕೆಲವ್ರಿಗೆಲ್ಲ 48 ದಿನದಲ್ಲೇ ನಡೆಯುತ್ತೆ. ಆದರೆ ಈ ಪ್ರೆಗ್ನೆನ್ಸಿ ಆಗಿರ್ಬೋದು, ಮದುವೆ ಆಗಿರ್ಬೋದು, ಇದೆಲ್ಲ 3 ತಿಂಗಳು ಒಳಗಡೆ ನಿಮಗೆ ಖಂಡಿತವಾಗ್ಲೂ ನಡೆಯುತ್ತೆ. ಖಂಡಿತವಾಗ್ಲೂ ಇದನ್ನು ಬರೆದು ನೋಡಿ. ಇನ್ನು ಸಂಕಲ್ಪ ಹೇಗೆ ಮಾಡೋದು ಅಂತ ಅಂದರೆ ನಿಮ್ಮ ಎಡಗೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಳ್ಳಿ. ಎಡಗೈಯಲ್ಲಿ ಅಕ್ಷತೆ ಇಟ್ಕೊಂಡು ಬಲಗೈಯಿಂದ ಅದನ್ನು ಮುಚ್ಕೋಬೇಕು. ಆಮೇಲೆ ಬಲ ತೊಡೆಯ ಮೇಲೆ ನೀವು ಈ ಒಂದು ಕೈಯನ್ನು ಇಟ್ಕೊಳ್ಬೇಕಾಗುತ್ತೆ. ಈ ಥರ ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬಹುದು. ಅಥವಾ ಬಲಗೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ₹1 ನಾಣ್ಯವನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳ್ಕೋಬೇಕು. ನಿಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದನ್ನು ಕೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಆ ನಂತರ ಉದ್ದರಣೆ ನೀರನ್ನು ಹಾಕೊಂಡು ತಟ್ಟೆಗೆ ಸಂಕಲ್ಪವನ್ನು ಬಿಡಬೇಕು. ಸಂಕಲ್ಪವನ್ನು ಮಾಡ್ಕೊಂಡಿದ್ದಾದ್ಮೇಲೆ ನೀವು ಪುಸ್ತಕವನ್ನು ಬರೆಯೋದಕ್ಕೆ ಶುರು ಮಾಡ್ಕೋಬಹುದು. ಮತ್ತೆ ಪ್ರತಿದಿನ ಎಷ್ಟು ಗಂಟೆಗೆ ನೀವು ಇದನ್ನು ಬರಿಬೇಕು ಅಂತ ಅಂದರೆ ಸಾಧ್ಯವಾದರೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದ್ರೆ ಒಳ್ಳೆಯದು. ಯಾಕೆಂದರೆ ಕೆಲವೊಂದು ಇಷ್ಟಾರ್ಥಗಳು ಇರುತ್ತಲ್ವ, ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಸಿದ್ಧಿ ಆಗುತ್ತೆ. ಹಾಗಾಗಿ ಬೆಳಗಿನ ಮುಹೂರ್ತ, ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಸಮಯದಲ್ಲಿ ನೀವು ಬರಿತಾ ಹೋಗ್ಬೋದು. ವಿಶೇಷವಾಗಿ ಗುರುವಾರ ದಿನ ಇದನ್ನ ಪ್ರಾರಂಭ ಮಾಡಬೇಕಾಗುತ್ತೆ. ಒಂದು ದಿನ ನೀವು 108 ಸಲ ಬರಿತಾ ಹೋಗ್ಬೇಕು. ಕೊನೆಯಲ್ಲಿ ಏನು 48 ದಿನ ನೀವು ಬಂದಿರ್ತೀರಲ್ವಾ, ಆವಾಗ ಒಂದು 10 ಎಕ್ಸ್ಟ್ರಾನೇ ಬರೀರಿ. ಆಮೇಲೆ ನೀವು ಸಮಾಪ್ತಿ ಮಾಡ್ಬೋದು. ಈ ದಿನ ಗುರುಗಳ ಮಠಕ್ಕೆ ಹೋಗ್ಬಿಟ್ಟು ಏನಾದ್ರೂ ಸೇವೆನ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ವಿಶೇಷವಾದಂತಹ ಅನುಗ್ರಹ ನಿಮ್ಗೆ ಆಗೇ ಆಗುತ್ತೆ.
ನೀವು ಇದೇ ಪುಸ್ತಕದಲ್ಲಿ ಬರಿತೀರಾ ಅಂತ ಅಂದರೆ ಇದು ಕಾಮಧೇನು ಕ್ಷೇತ್ರದಲ್ಲಿ ಸಿಗೋ ಅಂಥದ್ದು. ಇದು ಬರೀ 20 ರೂಪಾಯಿ ಅಷ್ಟೇ. ನೀವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅಲ್ಲೇ ಪುಸ್ತಕ ತೊಗೊಂಡ್ಬಿಟ್ಟು ನೀವು ಅಲ್ಲೇ ರಾಯರ ಹತ್ರ ನೀವು ಸಂಕಲ್ಪ ಮಾಡಿಕೊಂಡು ಬಂದು ನೀವು ಮನೆಯಲ್ಲಿ ಬರಿತಾ ಹೋಗ್ಬೋದು. ಆ ರೀತಿ ಕೂಡ ಮಾಡ್ಬೋದು. ಮತ್ತು ಈ ಪುಸ್ತಕ ಬರಿದಾದ್ಮೇಲೆ ಅಂದರೆ ಕೊನೆ ಆದಮೇಲೆ ನೀವು ಇದೇ ಪುಸ್ತಕನ ಅಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೊಡ್ಬೋದು. ಪುಸ್ತಕ ಪೂರ್ತಿ ಕಂಪ್ಲೀಟ್ ಆದಮೇಲೆ ನೀವು ನಿಮ್ಮ ಅಡ್ರೆಸ್ಸು, ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಅದೆಲ್ಲ ಬರೆದ್ಬಿಟ್ಟು ನೀವು ದೇವಸ್ಥಾನದಲ್ಲಿ ಅಲ್ಲೇ ಹೋಗಿ ಕೊಡ್ಬೋದು. ನೀವು ಒಂದೇ ಪುಸ್ತಕ ಬರಿಬೇಕು ಅಂತ ಏನೂ ಇಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಬುಕ್ಕು ನೀವು ಬರಿಬೋದು. ನೀವು ಕನ್ನಡದಲ್ಲೇ ಬರಿಬೇಕು ಅಂತ ಏನೂ ಇಲ್ಲ. ನಿಮ್ಮ ಮಾತೃಭಾಷೆ ಏನಿರುತ್ತೋ ಆ ಭಾಷೆನಲ್ಲೂ ಕೂಡ ಬರಿಬೋದು. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ, ಆ ಕೆಲಸ ಆಗ್ತಾನೆ ಇಲ್ಲ. ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಅದು ಅರ್ಧದಲ್ಲೇ ನಿಂತೋಗಿದೆ. ಈ ಥರ ತುಂಬಾ ಕಠಿಣವಾದ ಕೆಲಸ ಇರುತ್ತಲ್ವಾ, ಆ ಕೆಲಸ ಆಗ್ತಾನೆ ಇಲ್ಲ ಅಂತ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ. ನಿಮ್ಮ ಕೆಲಸಗಳು ಏನು ನಿಧಾನ ಆಗ್ತಾ ಇದೆ ಆ ಕೆಲಸ ಖಂಡಿತವಾಗ್ಲೂ ಆಗೇ ಆಗುತ್ತೆ. ನೀವು ಮೊದಲನೇ ದಿನ ಸಂಕಲ್ಪ ಮಾಡ್ಕೊತೀರಲ್ವ, ಸಂಕಲ್ಪ ಮಾಡಿಕೊಂಡು ಈ ಬುಕ್ಕನ್ನ ಬರಿತೀರಲ್ವ, ಆ ದಿನ ಮಾತ್ರ ತಲೆ ಸ್ನಾನ ಮಾಡಿದ್ರೆ ಸಾಕು. ಇನ್ನು ಮಾರನೇ ದಿವಸದಿಂದ ನೀವು ಮೈಗೆ ಸ್ನಾನ ಮಾಡಿಕೊಂಡು ಈ ಬುಕ್ಕನ್ನ ಬರಿತಾ ಹೋಗ್ಬೋದು. ಇನ್ನು ವಾರದ ದಿನ ಅಂದರೆ ನಿಮ್ಮ ಮನೆ ವಾರ ಯಾವುದಿರುತ್ತೆ ಆ ದಿನ ಬೇಕಾದ್ರೆ ತಲೆ ಸ್ನಾನ ಮಾಡಿಕೊಂಡು ಈ ಬುಕ್ಕನ್ನು ಬರಿತಾ ಹೋಗ್ಬೋದು. ಪ್ರತಿದಿನ ತಲೆ ಸ್ನಾನ ಮಾಡಿಕೊಂಡೇ ಈ ಬುಕ್ಕು ಬರಿಬೇಕು ಆ ಥರ ಏನೂ ಇಲ್ಲ. ಇನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆಯೋದಕ್ಕಾಗಲ್ಲ ಅಂತ ಅಂದರೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ, ಬೆಳಗ್ಗೆ ಆದರೂ ಸರಿ ಅಥವಾ ಸಂಜೆ ಆದರೂ ಸರಿ ನೀವು ಬರಿತಾ ಹೋಗ್ಬೋದು. ಒಂದು ದಿನಕ್ಕೆ 1 ಪೇಜೇ ಬರಿಬೇಕು, 108 ಸಲ ಅಷ್ಟೇ ಬರಿಬೇಕು ಆ ಥರ ಏನೂ ಇಲ್ಲ. ನಿಮ್ಗೆ ಇನ್ನೂ ಸಮಯ ಇದೆ ಅಂತ ಅಂದರೆ ನೀವು ಹೆಚ್ಚಾಗಿ ಬರಿತಾ ಹೋಗ್ಬೋದು. ಒಂದು ದಿನಕ್ಕೆ 2 ಪೇಜು ಕೂಡ ಬರಿತಾ ಹೋಗ್ಬೋದು. ಒಟ್ಟಿನಲ್ಲಿ 48 ದಿನದೊಳಗಡೆ ಇದನ್ನ ಮುಗಿಸಿದ್ರೆ ಸಾಕು. ನಾನು ಪ್ರತಿ ವರ್ಷನೂ ಕೂಡ ಒಂದೇ ಒಂದು ಬುಕ್ ತೊಗೊಂಡು ಬರೆಯೋದಿಲ್ಲ. ಪ್ರತಿ ವರ್ಷನೂ ಕೂಡ ನಾನು 3 ಬುಕ್ ತೊಗೊತೀನಿ. 3 ಬುಕ್ನ ಬರೆದ್ಬಿಟ್ಟು ಕಂಪ್ಲೀಟ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಕೊಡೋವಂಥದ್ದು ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಈ ಕಾಮಧೇನು ಕ್ಷೇತ್ರದ ದೇವಸ್ಥಾನದ ಬಗ್ಗೆ ಮತ್ತು ಈ ಪುಸ್ತಕದ ಬಗ್ಗೆ ಸಾಕಷ್ಟು ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಎಂಥದ್ದೇ ಕಠಿಣವಾದ ಕೆಲಸ ಆಗಬೇಕು ಅಂತ ಅಂದರೆ ಆ ಕೆಲಸನ ಹೂ ಎತ್ತೋ ರೀತಿಲಿ ರಾಯರು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಇದಂತೂ ಖಂಡಿತವಾಗ್ಲೂ ಸತ್ಯನೇ. ಯಾಕೆಂದರೆ ನಾನು ಕೂಡ ಒಂದು 6-7 ವರ್ಷದಿಂದ ಈ ಬುಕ್ನ ಬರಿತಾ ಬಂದಿದ್ದೀನಿ. ನಾನು ಅಂದ್ಕೊಂಡಿರುವಂಥ ಕೆಲಸಗಳು ತುಂಬ ಬೇಗನೆ ಆಗಿದೆ. ಏನೇ ಕಷ್ಟ ಬರಲಿ, ಏನೇ ತೊಂದರೆ ಇರಲಿ, ರಾಯರಿದ್ದಾರೆ ಅಂತ ನೀವು ಮನಸ್ಸಲ್ಲಿ ಜಪ ಮಾಡಿ. ಆಗ ನಿಮಗೆ ರಾಯರು ಏನಾದರೂ ಒಂದು ದಾರಿ ತೋರಿಸ್ತಾರೆ. ಯಾರು ರಾಯರಲ್ಲಿ ನಂಬಿಕೆ ಇಡ್ತಾರೋ ಅವ್ರು ಮಾತ್ರ ಈ ಪವಾಡಗಳನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗೋದು. ಇವಾಗ ನಾನು ಆ ದೇವಸ್ಥಾನದ ಅಡ್ರೆಸ್ಸು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಕಾಮಧೇನು ಕ್ಷೇತ್ರ ಶ್ರೀ ರಾಘವೇಂದ್ರ ಲೇಔಟ್, ವಡ್ರಳ್ಳಿ, ಲಕ್ಷ್ಮೀಪುರ ಅಂಚೆ, ಬೆಂಗಳೂರು 562162, ಬೆಂಗಳೂರು ಉತ್ತರ ತಾಲೂಕು. ದೂರವಾಣಿ ಸಂಖ್ಯೆ 9984465860, 9480606727. ಈ ಒಂದು ಪುಸ್ತಕವನ್ನು ಬರೆದ್ಬಿಟ್ಟು ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.